ಹಾಯ್ ಗೈಸ್, ವೆಲ್ಕಮ್ ಟು ಪ್ರಜ್ವಲ್ ಕೌಶಿತ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ತನ್ವಿ ಇದ್ದಾಳೆ. ಈ ವಿಡಿಯೋದಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ನಾವು ಯೂಶುವಲಿ ನಂದು ಮತ್ತು ಅವಳದು ಕಾಂಬಿನೇಷನ್ ಅಲ್ಲಿ ರೀಲ್ಸ್ ಮಾಡ್ತಾ ಇರ್ತೇವೆ. ಇದು ತುಂಬಾ ಗ್ಯಾಪ್ ಆಯ್ತು ನಾವಿಬ್ರು ರೀಲ್ಸ್ ಒಟ್ಟಿಗೆ ಮಾಡದೆ. ಅರೌಂಡ್ ಎಷ್ಟು ಆಯ್ತು, ಒಂದು 2 months ಆಯ್ತಾ? 2 months ಆಯ್ತು. ಸೊ ಇವತ್ತು ಮಾಡುವ, ಯಾಕಂದ್ರೆ ನನ್ಗೂ ಕೂಡ ಒಂಥರ ಇಂಟ್ರೆಸ್ಟ್ ಬಂದಿದೆ ಇವತ್ತೊಂದು ಮಾಡ್ಬೇಕು ಅಂತ. ಪರ್ಟಿಕ್ಯುಲರ್ ರೀಲ್ಸ್ ಪ್ರಾಕ್ಟೀಸ್ ಒಂಚೂರು ಮಾಡಿದ್ದೇವೆ, ಇನ್ನು ಸ್ವಲ್ಪ ಒಂಚೂರು ಫಿನಿಶಿಂಗ್ ಮಾಡ್ಬೇಕು. ಅದ್ರೊಳಗೆ ನಾನು ತನ್ವಿದು ಸ್ವಲ್ಪ ಕೂದಲು ಸ್ಟ್ರೈಟ್ ಮಾಡುವ ಅಂತ ಅಂದ್ಕೊಂಡೆ. ಸೊ ಶಿ ಈಸ್ ಎಕ್ಸೈಟೆಡ್. ಅವಳು ಸ್ವಲ್ಪ ಇವಾಗಲೇ ಬ್ಯೂಟಿ ಕ್ವೀನ್. ಇವಾಗೆಲ್ಲ ಅವಳಿಗೆ ಬ್ಯೂಟಿ ಮಾಡುದು, ಪಾರ್ಲರ್ಗೆ ಹೋಗಿ ಸ್ಟ್ರೈಟ್ ಮಾಡುದು, ನಮ್ಗೆ ಯಾರಿಗೂ ಹೇರ್ ಕಟ್ ಮಾಡ್ಬೇಕಾದ್ರೆ ಅವಳಿಗೆ ಕೂಡ ಭಯಂಕರ ಇಂಟ್ರೆಸ್ಟ್ ಜಾಸ್ತಿ. ಸೊ ನಾನು ಹೇಗೋ You told that to cut my hair, right? ಹೌದು, ನಾನು ಆಕ್ಚುಲಿ ಅವಳಿಗೆ ಹೇರ್ ಕಟ್ ಮಾಡ್ಲಿಕ್ಕೆ ಹೇಳಿದ್ದೆ. ಏನ್ ಹೇಳ್ತಿದ್ಯಾ? ಚಿಕ್ಕು ನಂಗೆ ಹೊರಗೆ ಹೋಗ್ತಾ ಇರ್ತಾಳೆ. ಹೌದು, ಚಿಕ್ಕಿ ಕರ್ಕೊಂಡು ಹೋಗೋದಿರಲ್ಲ. ನೀನ್ ಹೋಗ್ತೀಯ? ಆಯ್ತಾಯ್ತು, ಪರವಾಗಿಲ್ಲ. ಇವಾಗ ಜಗಳ ಆಗ್ತದೆ ಗೈಸ್, ನಾವು ಜಗಳ ತೋರಿಸೋದಿಲ್ಲ. ಸೊ ಇವಳಿಗೆ ನಾನು ಹೇರ್ ಸ್ಟ್ರೈಟ್ ಮಾಡಿ ಮತ್ತೆ ಸಿಗ್ತೇನೆ. ಕೂತ್ಕೊಂಡು ಮಾಡಿ ಟ್ರೈ ಮಾಡಿದ್ವಿ, ಆಗ್ತಿಲ್ಲ. ಅವಳ ಹೇರ್ ಲಾಂಗ್ ಉಂಟಲ್ಲ, ಸೊ ಇವಾಗ ನಿಂತ್ಕೊಂಡು ಮಾಡ್ತಾ ಇದ್ದೇನೆ. ನೋಡಿ, ತುಂಬಾ ಚಂದ ಬರ್ತಾ ಇದೆ. ಮುಖದಲ್ಲಿ ನಗೆ ನೋಡೋದು. ಅವಳಪ್ಪ ಬೈತಾರಂತ ಇದೆಲ್ಲ ಮಾಡಿದ್ರು. ಪರವಾಗಿಲ್ಲ, ನಾವು ಮತ್ತೆ ಸಾರಿ ಕೇಳುವಲ್ಲ. ಲಕ್ಷ್ಮಿ, ನೀ ಹೇಳು, ಎಷ್ಟು ಪ್ರಾಕ್ಟೀಸ್ ಆಯ್ತು ರೀಲು? Practice a reel. ಹ್ಮ್, Maybe in this reel we already did ಒನ್ ಟೈಮ್ ಅಲ್ಲ. one time. ಈಗ ನಾನು ಕೇಳ್ತೇನೆ ಕ್ವಶನ್, ನಿಂಗೆ ಸೋಲೋ ರೀಲ್ಸ್ ಮಾಡೋದು ಇಷ್ಟನಾ ಅಥವಾ ಚಿಕ್ಕಿಯೊಟ್ಟಿಗೆ ಕಾಂಬಿನೇಷನ್ ಮಾಡೋದು ಇಷ್ಟನಾ? What is meaning of solo means one? ಒಬ್ಬಳೆ ಮಾಡೋದು. I like solo dance also with you also. ಆಯ್ತು. ಇವಳು ಯಾವಾಗಲೂ ಹಾಗೆ ಎರಡನ್ನು ಕೂಡ ಒಟ್ಟಿಗೆ ಹೇಳ್ತಾಳೆ. ಯಾಕಂದ್ರೆ ಯಾವಾಗ್ಲೂ ಚಿಕ್ಕು ವಿಡಿಯೋ ಮಾಡೋದು. ಸೊ ಅದಕ್ಕೆ ನಾನು ಬರೀ ಚಿಕ್ಕದ್ ಹೇಳಿದ್ರೆ ನಾನು ಯಾವ್ದೋ ಒಂದ್ ಮಾಡ್ಬೇಕು, ಚಿಕ್ಕುನು ಬೇಜಾರಾಗ್ತಾಳೆ. ಆವಾಗ ನಾನು ಇಬ್ಬರಿಗೆ ಡ್ಯಾನ್ಸ್ ಚಿಕ್ಕದ್ ಮಾಡಿದ್ರೆ ಅವಳಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು 2 ಸತಿ ಮಾಡೋದು. ನೋಡಿ ಗೈಸ್, ನನ್ನ ಔಟ್ಫಿಟ್ ಇದು, ಸ್ಯಾರಿ ಉಡ್ಸಿದ್ದು ನನ್ನ ತಂಗಿ. ಈಗ ನಾ ತನ್ವೇನು ರೆಡಿ ಮಾಡುವ. ಚಿಕ್ಕಿ ಒಟ್ಟಿಗೆ ಮಾಡುವಾಗ ಆಬ್ವಿಯಸ್ಲಿ ಶಿ ಶುಡ್ ಲುಕ್ ಕ್ಯೂಟ್ ನಲ್ಲ. ಹೌದು, ಹಾಗೆ ತನ್ವಿಗೆ ಒಂದು ನನಗೆ ಗೊತ್ತಿರೋ ಮಿನಿಮಲ್ ಮೇಕಪ್ ಸ್ಕಿಲ್ ಅಲ್ಲಿ ತನ್ವೇನು ರೆಡಿ ಮಾಡಿ ಸಿಗ್ತೇನೆ. ನಾನು ರೆಡಿ ಆದ್ಮೇಲೆ ಸಿಗ್ತೇನೆ. ಆಮೇಲೆ ಒಂದು ಪ್ರಾಕ್ಟೀಸ್ ಕೂಡ ಮಾಡುದು ಕೂಡ ವಿಡಿಯೋ ಮಾಡುವ. ದೆನ್ ರಿಯಲ್ ವಿಡಿಯೋ ಹೇಗೆ ಬರ್ತದೆ ಅಂತ ಅದು ಕೂಡ ಎಂಡಲ್ಲಿ ಹಾಕ್ತೇನೆ. ನೋಡಿ, ತನ್ವಿದೊಂದು ಐ ಮೇಕಪ್ ಮಾಡ್ಲಿಕ್ಕೆ, ಆಕ್ಚುಲಿ ಇವಳಿಗೆ ಮೇಕಪ್ ಮಾಡ್ಲಿಕ್ಕೆ ತುಂಬಾ ಈಸಿ. ಇಲ್ರೆ ಇವಳ ಕಣ್ಣು ನೋಡಿ, ಆಕ್ಚುಲಿ ತುಂಬಾ ದೊಡ್ಡದುಂಟಲ್ಲ. ನಮ್ದು ಮಾತ್ರ ಒಂದು ಚೈನೀಸ್ ಕಣ್ಣು ತರ ಸಣ್ಣದು. ಇವಳ ಕಣ್ಣು ದೊಡ್ಡದಿದ್ದ ಕಾರಣ ಎಷ್ಟು ಬೇಕಾದ್ರೂ ಮೇಕಪ್ ಮಾಡ್ಬೋದು ಅಲ್ಲ. ಮತ್ತೆ ಇವಳಿಗೆ ಇಂಟ್ರೆಸ್ಟ್ ಇದ್ದ ಕಾರಣ. ನಿಂಗೆ ಎಷ್ಟು ಇಷ್ಟ ಮೇಕಪ್? ಅಲ್ಲಿ ನೋಡಿ ಹೇಳು, ಎಷ್ಟು ಇಷ್ಟ? ಡವರಾಣಿ. Today I'm ready. Chikki made me ready. So I'm waiting for my Chikki. She's now makeup. She's doing makeup now. So I forgot some steps. So I think I should practice. Yeah, now I am also ready. ನಾವೀಗ ರೆಡಿ ಆಗಿದ್ದೇವೆ. ನಾವು ಮತ್ತೆ ಪ್ರಾಕ್ಟೀಸ್ ಮಾಡೋ ಸ್ವಲ್ಪ. Yes. ಎಲ್ಲಿ ಮಾಡೋದು? ಅಲ್ಲಿ ಆಚೆ ರೂಮಲ್ಲಿ ಮಾಡೋಣ. ಬಾ. Something for this. ಅದು ಫಸ್ಟ್ ಇಯರ್ ಸಾಂಗ್ ಹಾಡಕ. ಚಿಕ್ಕಿ, ಐ ಶೋ ಯು. ಐ ನಾಟ್ Okay, this way. This way. Okay. Yes, immediately. ಚೆನ್ನಾಗಿ ಮಾಡ್ತಾರ ಅವರು. ಗೈಸ್, ನಮ್ಮ ಮನೆಯ ಮೇಲೆ ಈ ಟೆರೆಸ್ ಅಲ್ಲ, ಸ್ಟೇರ್ ಕೇಸ್ನ ಲಾಸ್ಟ್ ಫ್ಲೋರ್ ಅಲ್ಲಿ ನಾವು ಚೂಸ್ ಮಾಡಿದ್ದೇವೆ ಡ್ಯಾನ್ಸ್ ಲೊಕೇಶನ್. ನೋಡುವ ಇಲ್ಲಿ ಹೇಗೆ ಬರ್ತಂತ. ಡೆಸ್ಟಿನೇಷನ್, ಲೊಕೇಶನ್, ಎವ್ರಿಥಿಂಗ್ ಓಕೆ. ಸೊ ಇಲ್ಲಿ ಫ್ರೇಮ್ ಚಂದ ಬರ್ತದ. ಓಕೆ, ನಾವು ರೀಲ್ ಮಾಡ್ತೇವೆ ಗೈಸ್. ಇನ್ನು ಮಾಡಿ ಆದ್ಮೇಲೆ ಸಿಗು ಗೈಸ್.
ಎಸ್ ನೋಡಿ ಅಲ್ಲಿ ಯಾರು ಬಂದ್ರು ಅಂತ. ನಮ್ಮ ವಿಡಿಯೋದ ಮೇನ್ ಪರ್ಸನ್ 2 days ಇಂದ ಮಿಸ್ ಆಗಿದ್ರು, ಇವಾಗ ಬಂದ್ರು. ಸೊ ಸ್ಯಾಟಿಸ್ಫೈಡ್. ಏನೋ ತಗೊಂಡ್ ಬಂದಿದ್ದಾರೆ ಇದು ಚಿಕ್ಕಪ್ಪ ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತಂದಿದ್ದಾರೆ. ವಿಡಿಯೋ ನಾವ್ ಎಂಡ್ ಮಾಡಿ ಆಲ್ರೆಡಿ ಆಗಿದೆ. ಗೈಸ್ ಇವಾಗ ನೋಡಿ ನಾವಿಬ್ರು ಎಷ್ಟು ಸ್ವೆಟ್ ಆಗಿ ಡ್ಯಾನ್ಸ್ ಮಾಡ್ಕೊಂಡು ಡನ್ ಅಂಡ್ ಡಸ್ಟೆಡ್. ಎಷ್ಟಾಯ್ತು ಟೇಕ್ಸ್ ತೆಗ್ದಿದ್ದು? ಒಂದ್ಸಲ ನಾನ್ ಮಿಸ್ಟೇಕ್ ಮಾಡುದು, ಒಂದ್ಸಲ ಅವಳು ಮಿಸ್ಟೇಕ್ ಮಾಡೋದು, ಹೀಗೆ ಕೋಆರ್ಡಿನೇಷನ್ ತುಂಬಾ ದಿನ ಆಯ್ತಲ್ಲ. 4 ಸತಿ 4 ಅಲ್ಲ, 5 ಸಲ ಮಾಡಿದ್ದೇವೆ. 5-6 ಸಲ ಮಾಡಿದ್ದೇವೆ. ಫೈನಲಿ ಒಂದು ಔಟ್ಪುಟ್ ಬಂದಿದೆ. ಮತ್ತೆ ಆಲ್ರೆಡಿ 6 o'clock ಆಯ್ತಲ್ಲ, ಲೈಟ್ ಎಲ್ಲ ಹೋಗ್ತಾ ಬಂತು. ಮತ್ತೆ ನ್ಯಾಚುರಲ್ ಲೈಟ್ ಇಲ್ಲದಿದ್ರೆ ಅಷ್ಟು ಚಂದ ಬರುದಿಲ್ಲ. ಸೊ ಏನೋ ಒಂದು ಚಂದ ರೀಲ್ ಆಗಿದೆ. ವಿ ಆರ್ ಸ್ಯಾಟಿಸ್ಫೈಡ್. ಇದಕ್ಕೆ ಥ್ಯಾಂಕ್ಸ್ ಯಾರನ್ನ ಹೇಳ್ತೇವೆ? ಚಿಕ್ಕುಗೆ. ಚಿಕ್ಕುಗೆ ಥ್ಯಾಂಕ್ಸ್ ಹೇಳ್ತಾ, ಅವಳ ಪೇಶನ್ಸ್. ಆಮೇಲೆ ಮ್ಯೂಸಿಕ್ ಹೋಲ್ಡರ್ ಯಾರಾಗಿದ್ರು ಅಂದ್ರೆ ಇವಳಮ್ಮ, ನನ್ನ ಅಕ್ಕ. ಸೊ ಅದು ಸಹ ಆಯ್ತು. ಡ್ಯಾನ್ಸ್ ಅಬ್ವಿಯಸ್ಲಿ ನಾವೇ ಮಾಡಿದ್ದು ಅಲ್ಲ ಚಿನಿ? ಈ ರೀಲ್ ಅನ್ನು ತುಂಬಾ ರೀಚ್ ಕೊಡಿ ಆಯ್ತಾ, ಎಲ್ಲ ಸಹ ಲೈಕ್ ಮಾಡಿ. ನಾವು ತನ್ವಿ ಶ್ರೀನಿಧಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕ್ತೇವೆ ಈ ರೀಲ್ಸ್ ಅನ್ನು. ಆಮೇಲೆ ಇಲ್ಲಿ ಸಹ ಈ ವ್ಲಾಗ್ ಅಲ್ಲಿ ಕೂಡ ಎಂಡ್ ಅಲ್ಲಿ ಹಾಕ್ತೇವೆ ಅದ್ರ ಔಟ್ಪುಟ್ ಹೇಗೆ ಬಂತು ಅಂತ. ಮತ್ತೆ ಇಷ್ಟ ಆದ್ರೆ ಈ ವ್ಲಾಗ್ ಅನ್ನು ನಾವು ಇಲ್ಲೇ ಎಂಡ್ ಮಾಡ್ತೇವೆ. ಇಷ್ಟ ಆದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು.